ರಾಜಕಾರಣದಲ್ಲಿ ನಾನು ಮಾಡುವಂತಹ ಕೆಲಸವನ್ನ ಯಾವುದೇ ಸಂಸದರು ಶಾಸಕರು ಮಾಡುವುದಿಲ್ಲ. ಕಡು ಬಡವರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡುವಂತಹ ಅನುಭವ ನನಗೆ ಇದೆ ಎಂದು ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಹೇಳಿದರು. ವಿಜಯಪುರ ನಗರದ ಮಧುವನ್ ಹೋಟೆಲ್ನಲ್ಲಿ ಮಲಬಾರ್ ಗೋಲ್ಡ್ ಟ್ರಸ್ಟ್ನವರು ಕೊಡಮಾಡುವ ಕಡು ಬಡತನದ ಕುಟುಂಬದ ವಿದ್ಯಾರ್ಥಿನಿಯರಿಗೆ ಶಿಷ್ಯ ವೇತನವನ್ನ ವಿತರಣೆ ಮಾಡಿ ಮಾತನಾಡಿದ ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್, ರತನ್ ಟಾಟಾ ಅವರಿಗೆ ಬರುತ್ತಿರುವಂತಹ 100ರಷ್ಟು ಆದಾಯದಲ್ಲಿ 40ರಷ್ಟು ಬಡವರಿಗೆ ಕೊಡುತ್ತಿದ್ರು. ಅದರಂತ ಮಲಬಾರ್ ಗೋಲ್ಡ್ ಸಹ ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಚಿಕಿತ್ಸೆಯನ್ನ ಕೊಡಿಸುವಂತಹ ವ್ಯವಸ್ಥೆಯನ್ನ ಮಾಡಿದೆ. ಆ ಸಮಯದಲ್ಲಿ ನಾನು ಸಹಿತ ನನಗೆ ಸಾಧ್ಯವಾದ ಮಟ್ಟಿಗೆ ಸಹಾಯ ಮಾಡಿರುವೆ. ಆದ್ರೆ ಮಲಬಾರ್ ಗೋಲ್ಡ್ ಕಡು ಬಡವರಿಗೆ ಮನೆ ಹಾಗೂ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಡುವ ಕೆಲಸವನ್ನ ಮಾಡುತ್ತಿದೆ. ವಿಜಯಪುರ ಜಿಲ್ಲೆಯ 50 ವಿದ್ಯಾರ್ಥಿಗಳಿಗೆ ತಲಾ ಒಬ್ಬರಿಗೆ 10,000 ಸ್ಕಾಲರ್ಶಿಪ್ ಕೊಡುವಂತಹ ಮಲಬಾರ್ ಗೋಲ್ಡ್ ಸಂಸ್ಥೆ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಮಾಡಿದೆ. ಕಡು ಬಡವರ ಮದುವೆಯ ಕಾರ್ಯಕ್ಕೆ ಸಹಿತ ಉಚಿತವಾಗಿ ಮಾಂಗಲ್ಯ ಸೂತ್ರವನ್ನ ಸಹ ಕೊಡುತ್ತಿದ್ದಾರೆ. ನಾನು ಯಾವುದೇ ದೊಡ್ಡ ವ್ಯಾಪಾರ ಮಾಡಲಿಲ್ಲ, ಆದರೂ ರಾಜಕಾರಣದಲ್ಲಿ ನಾನು ಮಾಡುವಂತಹ ಕೆಲಸವನ್ನ ಯಾವ ಶಾಸಕರು ಸಂಸದರು ಮಾಡುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಉದ್ಯಮಿ ಬಿಜರ್ಗಿ, ರವಿ ಕಿತ್ತೂರ್ ಸೇರಿದಂತೆ ಮಲಬಾರ್ ಗೋಲ್ಡ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸೇರಿದಂತೆ ಪಾಲಕ, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಡ ವಿದ್ಯಾರ್ಥಿನಿಯರ ಸ್ಕಾಲರ್ಶಿಪ್ ಅನ್ನು ವಿತರಣೆ ಮಾಡತಕ್ಕಂತ ಈ ಕಾರ್ಯಕ್ರಮದ ಮಲಬಾರ್ ಗೋಲ್ಡ್ ವಿಜಯಪುರಕ್ಕೆ ಪ್ರಪ್ರಥಮವಾಗಿ ಬಂದಾಗ ನಮ್ಮ ರಾಜು ಬಿಜಲಿ ಅವರು ಹೇಳಿದಾಗ ಮಲಬಾರ್ ಗೋಲ್ಡ್ ಅಲ್ಲಿ ಯಾರು ಹೋಗ್ತಾರಪ್ಪ, ಶ್ರೀಮಂತರೇ ಹೋಗ್ತಾರ ಅಂತ ಹೇಳಿ ನನಗೆ ಕೇಳಿದ್ರು. ಅದು ಬಡವರು ಶಾಪ್ ಅಲ್ಲ, ಬಡವರು ಹೋಗ್ತಕ್ಕಂಥದ್ದಲ್ಲ, ಶ್ರೀಮಂತರೇ ಹೋಗ್ಬೇಕು. ಆದ್ರೆ ಇವತ್ತು ಬಹಳ ಹೆಮ್ಮೆ ಪಡುವಂತ ವಿಷಯ ಮಲಬಾರ್ ಗೋಲ್ಡ್. ವಿಶೇಷವಾಗಿ ರತನ್ ಟಾಟಾ ಅವರು ತಮ್ಮ ಗಳಿಕೆಯಲ್ಲಿ 100ರಷ್ಟು ಬಂದ ಸಂದರ್ಭದಲ್ಲಿ 60 ರತನ್ ಟಾಟಾ ಅವರು ತಮ್ಮ ಗಳಿಕೆಯಲ್ಲಿ 100ರಷ್ಟು ಬಂದ ಸಂದರ್ಭದಲ್ಲಿ 60-40 ಕಡು ಬಡವರಿಗೆ ಇವತ್ತು ದೇಶದಲ್ಲಿ ಕೊಡುಗೆಯಾಗಿ ಕೊಡ್ತಕ್ಕಂಥ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ರತನ್ ಟಾಟಾ ಅಂತ ಹೇಳಿ ಬಹಳ ಹೆಮ್ಮೆ ನೀಡುತ್ತೆ. ಈ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಏನು ಆರಂಭವಾಗಿ ಬಿಜಾಪುರದಲ್ಲಿ 7 ವರ್ಷ ಕಳೆದಿದೆ. 7 ವರ್ಷ ಕಳೆದ್ರೆ ಎಷ್ಟೋ ಜನರನ್ನ ಗಂಡ ಕಳ್ಕೊಂಡ್ರೆ ಹೆಂಡತಿ ಉಳಿದು, ಹೆಂಡತಿ ಕಳ್ಕೊಂಡ್ರೆ ಗಂಡ ಉಳಿದು, ತಾಯಿ ತಂದೆ ಬಹಳ ಜನರನ್ನ ಕಳ್ಕೊಳ್ಳುತ್ತದೆ. ಕಣ್ಣಾರೆ ನೋಡಿದ್ರೆ ಸ್ಮಶಾನದಲ್ಲಿ ಸಾಲು ಸಾಲಾಗಿ ಶವಗಳನ್ನ ನಾವು ನೋಡ್ತಕ್ಕಂಥದ್ದು ನಾವು ನೋಡಿ ಯಾರು ಎಲ್ಲಿ ಹೋದ್ರು ಪರಮಾತ್ಮ ಬಹಳ ಜನರನ್ನ ಮೇಲೆ ಕಳಿಸ್ಬೇಕು. ನಮಗೆ ಎಷ್ಟು ಸಾಧ್ಯ ಆಗ್ತದೆ ಇವತ್ತು ಡಾಬಣ ಆಗ್ಲಿಕ್ಕಿಲ್ಲ ಅಂದ್ರೆ ಸೂಜರಿ ನಾವು ಕೆಲಸ ನಾವು ಮಾಡಿದೆವು. ಆದ್ರೆ ಮಲಬಾರ್ ಗೋಲ್ಡಿನ ಬಹಳ ವ್ಯವಸ್ಥಿತವಾಗಿ ಮಹಾಮಾರಿ ಕೊರೋನಾದಲ್ಲಿ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮೊಟ್ಟ ಮೊದಲು ಯಾವ್ದಾದ್ರು ಮಾಡಿದೆ ಅದು ಮಲಬಾರ್ ಗೋಲ್ಡ್ ಅಂತ ಹೇಳಿ ನಾನು ಹೇಳಲಿಕ್ಕೆ ವಿಶೇಷವಾಗಿ ಕಡು ಬಡವರಿಗೆ, ಬಹಳ ಜನರಿಗೆ, ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೆ ಈ ರಾಜ್ಯದಲ್ಲಿ 20 ರಾಜ್ಯಗಳಲ್ಲಿ ಸತತವಾಗಿ ಸ್ಕಾಲರ್ಶಿಪ್ ಇರ್ಬೋದು, ಬಡ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಇರ್ಬೋದು, ಕಡು ಬಡವರಿಗೆ ಮನೆ ಕಟ್ಟಿ ಕೊಡ್ತಕ್ಕಂಥದ್ದಾಗಿರ್ಬೋದು. ಇವತ್ತು ಎಷ್ಟೋ ಸಲ ಇವತ್ತು 7 ವರ್ಷದಲ್ಲಿ ನನ್ನ ಕೈಲೇ 3-4 ಸಲ ಕರೆಸಿ ಇವತ್ತು ದರ್ಗಾದಲ್ಲಿ ಹೋಗಿ ಕೂಡ ಪ್ಯಾಕೆಟ್ ಅನ್ನ ಮಾಡಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಲಬಾರ್ ಗೋಲ್ಡ್ ಮುಖಾಂತರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನನ್ನ ಕೈಯಿಂದ ನನಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಲಬಾರ್ ಗೋಲ್ಡ್ ಅವರು ಮಾಡಿದ್ರು. ಇವತ್ತು ಸ್ಕಾಲರ್ಶಿಪ್ ಅನ್ನ ಇವತ್ತು ನಮ್ಮ ಬಿಜಾಪುರ ಪ್ರಿನ್ಸಿಪಲ್ ಸರ್ ಹೇಳದಂಗೆ ಇವತ್ತು 50 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಿರ್ಧಾರ ಮಾಡಿದ್ದಾರೆ. ಇವತ್ತು ಒಬ್ಬರಿಗೆ ಅಲ್ಲ, ಈ ಮಲಬಾರ್ ಗೋಲ್ಡ್ ಹೆಂಗಿದೆಯಪ್ಪ ಅಂತಂದ್ರೆ ಬಹಳ ಜನ ಹೇಳ್ತಿದ್ರು, ನಾನು ಮಲಬಾರ್ ಗೋಲ್ಡ್ ಅಂದ್ರೆ ಏನ್ರಿ, ನೀವೆಲ್ಲರಿಗೆ ಯಾರಿಗೆ ಕೊಟ್ರಿ, ಯಾರು ಮುಸಲ್ಮಾನರಿಗೆ ಕೊಟ್ಟಿರಿ ಅಂತ ನನಗೆ ಕೇಳಿದ್ರು. ಆದ್ರೆ ನಾ ಒಂದು ವಿಶೇಷವಾಗಿ ಮಲಬಾರ್ ಗೋಲ್ಡ್ ನಲ್ಲಿ ಎಷ್ಟು ಜಾತಿ ಅದಾವ, ಎಲ್ಲಾ ಜಾತಿ ಸಮಾಜದಲ್ಲಿ ಎಲ್ಲಿ ಕಾಣ್ತಾರಪ್ಪ ಅಂತಂದ್ರೆ ಆ ಮಲಬಾರ್ ಗೋಲ್ಡ್ ನಲ್ಲಿ ಕಾಣ್ತಾರೆ. ಮನೆ ಕಟ್ಟಿ ಕೊಡ್ತಕ್ಕಂಥ ವ್ಯವಸ್ಥೆ ಇರೋದು. ಯಾರು ಇವತ್ತು ಕಡು ಬಡವರು ತಾಯಂದ್ರು ಮದುವೆ ಮಾಡ್ಕೊತಿದ್ರೆ
ಅವ್ರಿಗೆ ಮದುವೆ ಮಾಡ್ತಕ್ಕಂಥದ್ದು ಮಂಗಳಸೂತ್ರ ಕೂಡ ವಿತರಣೆ ಮಾಡ್ತಕ್ಕಂಥದ್ದು ಮಾಡಿದ್ದು ಯಾರಾದ್ರೂ ಮೊಟ್ಟ ಮೊದಲದ್ದು ಮಲಬಾರ್ ಗೋಲ್ಡ್ನವರು. ಬಹಳ ಜನ ಶ್ರೀಮಂತರಿದ್ದಾರೆ ಇವತ್ತು, ಬಹಳ ಜನ ಶ್ರೀಮಂತರಿದ್ದಾರೆ. ಅದನ್ನು ಇಷ್ಟೊಂದು ಕೊಡುಗೆ ದಾನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಯಾರ ಹತ್ರ ಇರ್ಬೇಕಪ್ಪ ಅಂತಂದ್ರೆ ಇಂಥ ದಾನಿಗಳನ್ನು ಇವತ್ತು ಮಲಬಾರ್ ಗೋಲ್ಡಿನ ವಿಶೇಷವಾಗಿ ಅಹಮದ್ ಅಂತ ಹೇಳಿ ಸ್ಥಾಪಕರು ಅಧ್ಯಕ್ಷರು ಮಲಬಾರ್ ಗ್ರೂಪ್. ನಾನೇನಾಗ್ತು ದೊಡ್ಡ ಶ್ರೀಮಂತ ಇಲ್ಲ. ಉನ್ನತ ಮಟ್ಟದಲ್ಲಿ ಬೆಳತಕ್ಕಂಥ ಒಂದು ಆಶೀರ್ವಾದ, ಗುರುವಿನ ಆಶೀರ್ವಾದದಿಂದ ಇವತ್ತು ಟಾಟಾ ಹೆಸರು ತಕ್ಕಂಥ ವ್ಯವಸ್ಥೆಯನ್ನ ನನ್ನ ಆತ್ಮೀಯ ಸಹೋದರ ರಾಜು ಬಿಜರ್ಗಿ ಅವರು ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀನು ಏನಾದ್ರು ಸ್ವಲ್ಪ ಸಿಯಾಸ ಹಾಕೊಂಡು ಏನಾದ್ರು ಇದ್ರೆ ನಮ್ಗೊಂದು ವಿದ್ಯಾರ್ಥಿಗಳಿಗೆ ಕೊಡುವಂತ ಜಲ್ದಿ ಕೈ ಮುಗಿದ ಕಡೆ ಕೈ ಬಿಡ್ತಾರೆ. ಆದ್ರೂ ಆ ವ್ಯಕ್ತಿಯಲ್ಲಿ ಬಹಳ ಒಳ್ಳೆ ಗುಣಗಳನ್ನ ಇಟ್ಕೊಂಡು ಇವತ್ತು ತಂದೆ ಆದಂತ ಒಂದು ದಾರು ಬಾಕಿ ಕೊಡ್ತೀನಿ. ಆದ್ರೆ ಒಂದು ನಾನು ಯಾವ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ. ನಾನು ರಾಜಕಾರಣದಲ್ಲಿ ಇವತ್ತು ನಾವೆಲ್ಲ ಕೂಡಿ ಕಲ್ತವ್ರು. ರಾಜಕಾರಣದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸಗಳನ್ನ ಯಾವ ಶಾಸಕರು ಯಾವ ಸಂಸದರು ಮಾಡಲ್ಲ, ಅಷ್ಟೊಂದು ವಿದ್ಯಾರ್ಥಿಗಳ ಕಡುಬಡುವಿಗೆ ಮಾಡ್ತಕ್ಕಂಥ ಅನುಭವ ನನ್ನ ಹತ್ರ ಇದೆ. ನಾನು ಮಾಡ್ತೀನಿ. ಮಲಬಾರ್ ಗೋಲ್ಡ್ ಅವರು ಬಹಳ ಎಷ್ಟೇ ಅವ್ರು ಕೊಟ್ಟರು, ಅವ್ರು 10,000 ಕೊಟ್ರ ನಾನು 2,000 ಕೊಡೋಷ್ಟು ಪ್ರಯತ್ನ ನಾನು ಮಾಡ್ತೀನಿ. ನಾವು ಕಲಿಬೇಕಂದ್ರೆ ವಿದ್ಯಾರ್ಥಿನಿಯರು ಈಗ ವಿದ್ಯಾರ್ಥಿಗೆ ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಬಹಳ ಮುತುವರ್ಜಿ ವಹಿಸಿ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುಂದಾಗಿ ಇದನ್ನ ಮುಂದಿನ ದಿನಮಾನಗಳಲ್ಲಿ ನೀವು ಒಳ್ಳೆ ಕಲಿತು ಹೆಣ್ಣು ಮಕ್ಕಳಿಗೆ ನಾನು ವಿಶೇಷವಾಗಿ ಒಂದು ಕಿವಿ ಮಾತು ಹೇಳ್ತೇನೆ. ನೀವು ಎಲ್ಲಿ ಹೆಚ್ಚು ಚಿಂತೆ ಮಾಡಬೇಕು, ಎಲ್ಲಿ ನೀವು ಲಕ್ಷ್ಯ ಕೊಡ್ಬೇಕಪ್ಪ ಅಂದ್ರೆ ನಿಮ್ಮ ಅಭ್ಯಾಸ ಕಡೆ ನೀವು ಲಕ್ಷ್ಯ ಕೊಡ್ಬೇಕು. ಇವತ್ತು 10,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ತಗೊಂಡ ನಂತರ ನಾನು ನಿಮ್ಗೆ ಹೇಳಿದೆ ಹತ್ತಳ್ಳಿ ಅಂತ ಹೇಳಿ, ನಾವು ಬಹಳ ಕಡುಬಡುವ ಲೋಕಸಭಾದಲ್ಲಿ ನಿಮ್ಮದೇ ಹೆಚ್ಚಿನ ಸಂಖ್ಯೆ ಇರ್ತದ. ಅದಕ್ಕೆ ನೀವು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಹಾಕಬಾರ್ದು ಅಂತಕ್ಕಂಥ ಈ ಮಲಬಾರ್ ಗೋಲ್ಡ್ನಿಂದ ತಾವು ಏನು ಸ್ವೀಕಾರ ಮಾಡಿರ್ತೀರಿ ಸ್ಕಾಲರ್ಶಿಪ್ ಅನ್ನ, ಇದನ್ನ ತಾವೆಲ್ಲ ಉಪಯೋಗ ಮಾಡಿಕೊಂಡು ಮುಂದಿನ ನಿರ್ಮಾಣಗಳಲ್ಲಿ IAS ಆಗಿ KS ಆಗಿ ಇನ್ನುಳಿದ ಇವತ್ತು ರಾಜಕಾರಣದಲ್ಲಿ ಶಾಸಕಿ ಆಗಿ ಸಂಸದೆಯಾಗಿ ಪಾರ್ಲಿಮೆಂಟು ವಿಧಾನಸಭೆಯಲ್ಲೂ ಬಂದು ಅವಾಗ ಸ್ವಲ್ಪ ನಮ್ಮನ್ನು ಗುರುತು ಹಿಡಿದೆ ಅಂತ ಹೇಳಿ ನಿಮ್ಗೆಲ್ಲರಿಗೆ ಹೇಳ್ಕೊಂಡು ನಾನು 2 ಮಾತುಗಳಿಗೆ ವಿರಾಮ. ಜಿಲ್ಲಾ ಆಸ್ಪತ್ರೆ ಯಾರಿಗೆ ಒಬ್ಬರಿಗೆ ತೊಂದರೆ ಆಗಿತ್ತು ಅಂತಂದ್ರೆ ಯಾವುದೇ ಇಲಾಖೆಗಳಿರಲಿ, ಇವತ್ತವ್ರ ಶಾಸಕರು ಇಲ್ಲಾರ್ದು ಇರ್ಬೋದು ಅಥವಾ ಸಂಸದರು ಇಲ್ಲಾರ್ದು ಇರ್ಬೋದು, ಬಿಜೆಪಿ ಸರ್ಕಾರದಲ್ಲಿ ಅವರಿಗೆ ಒಂದು ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಆ ಒಂದು ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಏನ ಅವ್ರಿಗೆ ಜವಾಬ್ದಾರಿ ಕೊಟ್ಟರು ಆ ಸಂಸ್ಥೆಗೆ ಹೆಸರು ಬಂದನ ಸನ್ಮಾನ್ಯ ವಿಜಯಗೌಡ ಪಾಟೀಲ್ ಅವರಿಂದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ವಿಜಯಿತು ಇವರ ಶಿಕ್ಷಣ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣ, ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಶಿಷ್ಯ ವಿತರಣಾ ಸಮಾರಂಭದ ದಿವ್ಯ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಅತಿಥಿಗಳನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೆ. ಈ ಒಂದು ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಕ್ಕಂಥದ್ದು, ಮಲಬಾರ್ ಗೋಲ್ಡ್ ಅವರು ಸುಮಾರು ಮಾಡ್ತಕ್ಕಂಥ ಕಾರ್ಯಗಳು ಹೇಗಿದಾವೆ ಅಂತಂದ್ರೆ 20 ರಾಜ್ಯಗಳಲ್ಲಿಯೂ ಸುಮಾರು ದೇಶಾದ್ಯಂತ ತಮ್ಮ ಸಹಾಯ ಹಸ್ತದ ಕದಪ ಬಾಹುವನ್ನು ಚಾಚಿರ್ತಕ್ಕಂಥವ್ರು. ಇಲ್ಲಿ ಮಲಬಾರ್ ಅಂತಕ್ಕಂಥ ಒಂದೇ ಹೆಸರಿನಲ್ಲಿ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಸಂದರ್ಭದಲ್ಲಿ ಪಾಲಕರಿಗೆ ಭಾರವಾಗ್ತದೆ. ಮಕ್ಕಳ ಭಾರವನ್ನ ಇಳಿಸುವುದಕ್ಕಾಗಿ ಮಲಬಾರ್ ಏರಿಯಾ ಅಂತ ನಮ್ಗೆ ಅನಿಸ್ತಾ ಇವತ್ತಿನ ಈ ಒಂದು ಸಮಾಜದಲ್ಲಿ ಕಂಡಾಗ ಅಂತ ಒಂದು ಚೈತನ್ಯಪೂರ್ವಕವಾಗಿರ್ತಕ್ಕಂಥ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ದನಿ, ಯುವಕರ ದನಿಯಾಗಿರ್ತಕ್ಕಂಥ, ದೂರದೃಷ್ಟಿಯ ಅಧಿಕಾರವಾಗಿರ್ತಕ್ಕಂಥ
ಯುವಕರನ್ನ ಸದಾ ಚೈತನ್ಯಶೀಲರಾಗಿರ್ತಕ್ಕಂಥ ಯುವದನಿಯ ಕರ್ತೃಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಿವ್ ವಿಜಯಗೌಡ ಪಾಟೀಲರು ಸಮಾಜ ಸೇವಕರು ಅಷ್ಟೇ ಅಲ್ಲ, ಈ ಸಮಾಜದ ಜನರ ಏಳಿಗೆಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಅಂತ ಮಾನ್ಯರು ನಮ್ಮೆಲ್ಲರ ಮಧ್ಯದಲ್ಲಿ ಇರುವುದರ ಮೇಲೆ ಬಹಳ ಸಂತೋಷ ತರುವಂತ ವಿಷಯ. ಕೇಂದ್ರದ ಕ್ಯಾಬಿನೆಟ್ ಸ್ಥಾಪಿಸಲಾಯಿತು. ನಮ್ಮ ಈ ಪ್ರಯಾಣ ಆರಂಭವಾಗಿದ್ದರೂ ನಮ್ಮ ವಾರ್ಷಿಕ ವಹಿವಾಟಿನ ಲಾಭಾಂಶ ಸುಮಾರು 5% ನಾವು ನಮ್ಮ ವಹಿವಾಟು ನಡೆಯುತ್ತಿರುವ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಸ್ಥಳೀಯ ಸಮುದಾಯದ ಅಭಿವೃದ್ಧಿಗೆ ಹಸಿವು ಮುಕ್ತ ಜಗತ್ತು ಯೋಜನೆ ಸೇರಿದಂತೆ ಮಹಿಳಾ ಸಬಲೀಕರಣ, ಆರೋಗ್ಯ ರಕ್ಷಣೆ, ವಸತಿ, ಪರಿಸರ ಕಾಳಜಿಗಳು ಮತ್ತು ಮಾನವೀಯ ನೆರವು ನೀಡುವುದರ ಮೂಲಕ ಹಿಂದುಳಿದ ದುರ್ಬಲರ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟು ಅಗತ್ಯ ಯೋಜನೆಗಳ ಮೂಲಕ ಅವರನ್ನು ಸಶಕ್ತಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೇವೆ. ಮಹಿಳಾ ಸಬಲೀಕರಣದ ಯೋಜನೆಯ ಭಾಗವಾಗಿ ನಾವು ಭಾರತಾದ್ಯಂತ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಿಂದ ಅರ್ಹ ವಿದ್ಯಾರ್ಥಿನಿಯರಿಗೆ ನೋಡಿದ್ದು ಅನೇಕ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಆರ್ಥಿಕ ತೊಂದರೆಗಳಿಂದ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಸಾಧ್ಯವಾಗುವ ಸಂದರ್ಭದಲ್ಲಿ ಈ ಯೋಜನೆಯು ಸಹಾಯ ಮಾಡುತ್ತದೆ. ಹಾಗೆ ಅರ್ಹತೆ ಮಾನದಂಡಗಳ ಆಧಾರದಲ್ಲಿ ಇಲ್ಲಿವರೆಗೆ ಭಾರತದಾದ್ಯಂತ ನಾವು ಅರ್ಹ 95,304 ವಿದ್ಯಾರ್ಥಿಗಳಿಗೆ ಸುಮಾರು 60,54,00,000 ಹಾಗೂ ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಾವು ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳ 26,066 ವಿದ್ಯಾರ್ಥಿಗಳಿಗೆ ಸುಮಾರು 14,87,00,000 ಮೊತ್ತದ ವಿದ್ಯಾರ್ಥಿಗಳನ್ನು ವಿತರಿಸಿದ್ದೇವೆ. ವಿಜಯಪುರ ಶಾಲೆಯಲ್ಲಿ ಇಲ್ಲಿವರೆಗೆ 495 ವಿದ್ಯಾರ್ಥಿಗಳಿಗೆ ಸುಮಾರು 35,92,000 ಮೊತ್ತ ವಿತರಿಸಿದ್ದು, ಇಂದು ವಿತರಿಸಲಾಗುವ 3 ಕಾಲೇಜಿನ ಸುಮಾರು 55 ವಿದ್ಯಾರ್ಥಿಗಳು ಸುಮಾರು 5,26,000 ಮೊತ್ತವಾಗಿದೆ. ಮತ್ತು ಈ ವರ್ಷ ನಾವು ಕರ್ನಾಟಕದಿಂದ ಸುಮಾರು 5,500 ವಿದ್ಯಾರ್ಥಿಗಳಿಗೆ ಸುಮಾರು 4,74,00,000 ವಿದ್ಯಾರ್ಥಿಗಳನ್ನು ನೀಡಲು ನಿರ್ಧರಿಸಿದ್ದೇವೆ. ಮತ್ತೊಂದು ಅದೇ ರೀತಿ ಹಸಿವು ಮುಕ್ತ ಜಗತ್ತು. ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ, ಅನ್ನಕ್ಕೆ ಮೇಲೂ ಇರಲಿಲ್ಲ, ಲೋಕಕ್ಕೆ ಅನ್ನವೇ ಪ್ರಾಣ ಸರ್ವಜ್ಞ ಎಂಬ ಸರ್ವಜ್ಞನ ಕವಿವಾಣಿಯಂತೆ 2030ರ ವೇಳೆಗೆ ಜಾಗತಿಕ ಮಟ್ಟದಲ್ಲಿ ಹಸಿವನ್ನು ನಿರ್ಮೂಲನೆ ಮಾಡುವ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನಿಟ್ಟು ಸಾಕಾರಗೊಳಿಸಲು ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಹಾಗೂ ತನ್ನ ಸಹಭಾಗಿತ್ವದಲ್ಲಿ ಹಸಿವು ಮುಕ್ತ ಜಗತ್ತು ನಿರ್ಮಾಣ ಗುರಿಯನ್ನು ಹಾಕಿಕೊಂಡಿದ್ದೇವೆ. ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳಲ್ಲಿ ನಿರ್ಮಿಸಲಾಗಿದ್ದು, ಮನೆಯಲ್ಲಿ ಬೀದಿಯಲ್ಲಿ ವಾಸಿಸುವ ನಿರ್ಗತಿಕ ವೃದ್ಧ ಮಹಿಳೆಯರಿಗೆ ವೈದ್ಯಕೀಯ ಆರೈಕೆ, ಆಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ಯೋಜನೆ ಇದಾಗಿದೆ. ಇದು ಬೆಂಗಳೂರಿನ ಬನಶಂಕರಲ್ಲಿ 4 ಅಂತಸ್ತಿನ 104 ಹಾಸಿಗೆ ಸಾಮರ್ಥ್ಯ ಕಟ್ಟಡವನ್ನು ನಿರ್ಮಿಸಲಾಗಿದ್ದು, ಇಲ್ಲಿ ವಾಸಿಸುವವರಿಗೆ ಆರಾಮದಾಯಕ ಮತ್ತು ಸುರಕ್ಷಿತ ಪರಿಸರವನ್ನು ಕಲ್ಪಿಸಲಾಗಿದೆ. ವಯಸ್ಸಾದ ವ್ಯಕ್ತಿಗಳ ಅನೇಕ ಯೋಜನೆಗಳ ಅಗತ್ಯಗಳನ್ನು ಪೂರೈಸಲು ಈ ಮನೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಕೇರಳ ಕಂಪನಿ ಇಲ್ಲಿ ಬಂದು ಹ್ಯಾಂಗ್ ಮಾಡ್ತಾರೆ ಬಿಸ್ನೆಸ್ ಅಥವಾ ನಾವು ಅಷ್ಟು ದೊಡ್ಡ ಗೋಲ್ಡ್ ಬಗ್ಗೆ ಹೆಣ್ಮಕ್ಳಿಗೆ ಇನ್ನಷ್ಟು ರಾಮೋ ನಮ್ಮ ಗಂಡಸರಿಗೆ ಅದ್ರ ಬಗ್ಗೆ ಇರೋದಿಲ್ಲ. ಬಟ್ ಗುಲ್ಬರ್ಗ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಬಿಜಾಪುರ 7 ವರ್ಷ ಆಯ್ತು. 7 ವರ್ಷದಾಗ ಸಾಕಷ್ಟು ಚಿರುಪರಿಚಿತ, ಸಾಕಷ್ಟು ಕಸ್ಟಮರ್ಸ್ ಅವ್ರೀಗ ಹೊಂದಿದ್ದಾರೆ. ಸೊ ಅವು ಕೆಲವು ಇನ್ನೇ ಲಾಂಚಪ್ಪ ಇದಕ್ಕೂ ನಮ್ಮ ಶ್ರೀಮತಿಯವರನ್ನು ಕರೆದಿದ್ದಾರೆ. ಈಗ ನಾನು ಕೂತಾಗ ಒಂದು ನಮ್ಮ ಮನೆಯವರು ಎಲ್ಲಿದೆ ಅಂತ ಹೇಳಿ ಈಗ ಮಲ್ಬಾರ್ ಮತ್ತೆ ಕರಿಬೇಕಿಲ್ಲ, ನಾನು ಬರ್ತಿದ್ದೆ ಅಂತ. ಇದು ಗೋಲ್ಡ್ ಅಥವಾ ಡೈಮಂಡ್ ಪ್ರದರ್ಶನಗಳಿಗೆ ಒಂದು ವಿದ್ಯಾರ್ಥಿ ವೇತನ ಕೊಡುವುದು ಒಂದು ಕಾರ್ಯಕ್ರಮದ ಸಲಹೆ ಬಂದಿದೆ. ಸಹಾಯಗಳು ಅಂತೇಳಿ ಒಂದು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ಇದು ಬಹಳ ಮೆಚ್ಚುಗೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅದೇ ಹೇಳ್ತಿಲ್ಲ, ಈ ಕೆಲಸ ಏನ್ ಮಾಡ್ತಾ ಇದಾರ ಬಹಳಷ್ಟು ಜನ ಹೋಗ್ತಾರಾಗಿಲ್ಲ, ಎಲ್ಲಿಯೋ ಬಂದ್ಬಿಡ್ತೀವಿ ವ್ಯಾಪಾರ ಮಾಡಿ ತಮ್ಮದು ಪ್ರಾಫಿಟ್ ಒಂದೇ ಹೋಗ್ತಿರ್ತಾರ ಅಂತ ಹೇಳಿ ಎಲ್ಲರಿಗೂ ಅನಿಸ್ತದೆ. ಮಲ್ಬಾರ್ ಗೋಲ್ಡಪ್ಪ ಅಂದ್ರ ಶ್ರೀಮಂತರದ್ದು ಇದು ಅವರಷ್ಟೇ ಹೋಗ್ತಾರಪ್ಪ.
ಈ ಅವ್ರು ಗಳಿಸಿದ್ರಾಗ ಮೇಜರ್ ಎಲ್ಲಾನು ಅವರು ಡೊನೇಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೂ ಇವತ್ತು ನನಗೆ ಬಂತು. 2 ಮಹಾವಿದ್ಯಾಲಯಗಳು, ಒಂದು ಮಹಿಳಾ ಕಾಲೇಜು, ಇನ್ನೊಂದು ಪದವಿ ಪೂರ್ವ ಕಾಲೇಜು. ಈ ಒಂದು ಶಿಷ್ಯ ವೇತನವನ್ನ ವಿತರಣೆ ಮಾಡುವಂತಹ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಯುವ ನಾಯಕರು, ಕಾಲೇಜು ತುಂಬಾ 100 ವರ್ಷಗಳ ಕಾಲೇಜು ಇದು, ಬಹಳ ಹಳೆಯ ಕಾಲೇಜು. ಈಗ ನಮಗೆ ನಾವು ರೆನಿವೇಟ್ ಆಗಿರ್ತಕ್ಕಂಥ ಕಟ್ಟಡ ಅಲ್ಲಿಲ್ಲ. ಸೊ ಒಂದು ಲಿಮಿಟೆಡ್ ಫಂಕ್ಷನ್ ಮಾಡಬೇಕಾಗಿದೆ ಸರ್ ಅಂತ ನಮ್ಮ ಬಸವರಾಜ್ ಮತ್ತು ಅವರ ಕಲೀಗ್ಸ್ ಬಂದಿದ್ರು. ಹೇಳಿದೆ ನಾನು, ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡಿ, ನಾವು ನಮ್ಮ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮಕ್ಕೆ ತಪ್ಪದೆ ಬಂದು ನಾವು ಪಾಲ್ಗೊಳ್ತೀವಿ ಅಂತ ಹೇಳಿದ್ವಿ. ಹಾಗೆ ಒಂದು 2 ದಿವಸದಲ್ಲಿ ನಮ್ಮ ಟೀಮ್, ನಮ್ಮ ಮೊದಲಾದ ಟೀಮ್ ಅರೇಂಜ್ ಮಾಡಲು ತುಂಬಾ ಕೋಆಪರೇಟಿವ್ ಇದ್ದಾರೆ. ಬಂದು ಹೀಗೆ ಸರ್ ನಾವು ಮಧುವನ್ನ ಹೋಟೆಲ್ ಈ ಕಾರ್ಯಕ್ರಮ ಬ್ಯೂಟಿಫುಲ್. ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ, ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್ ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್. ಹಾಗಾದ್ರೆ 2 ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.